ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೂಪ ಕನ್ನಡತೆ. ಇದು ನನ್ನ ಕನ್ನಡತಿಯ ಕಥಾ ಸುಧಾ ಚಾನಲ್. ವಸಿಷ್ಠನ ಈ ಕತೆ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಬೇರೆಯವ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ ಆಯಿತಾ. ಮಾಂಗಲ್ಯದಿಂದ ನಂಟಾದರೂ ಭಾಗ 71. ಮೊದಲು 2 ಬಾಲ್ ಬೇಕೆಂದೇ ಅವನ ಮುಖಕ್ಕೆ ಹೊಡೆಯುವಂತೆ ಹಾಕಿದಾಗ ಮೊದಲು ತಪ್ಪಿಸಿಕೊಳ್ಳಲು ನೋಡಿದ ವಿಶ್ರುತ್. ಅಲ್ಲಿಗೆ 2 ಬಾಲ್ ವೇಸ್ಟ್ ಆದವು. ನಂತರ ಕೋಪಗೊಂಡವ ಅವನ ನಡೆ ಊಹಿಸಿ ಬ್ಯಾಟ್ ಬೀಸಿದ. ಮೊದಲ 6 ಮಿಲನರ ಬಳಿ ಬಂದಾಗ ಬಾಲ್ಗೊಂದು ಮುತ್ತು ಕೊಟ್ಟು ಎಸೆದಳು. ಅದೇ ಕೋಪದಲ್ಲಿ ವೇಗವಾಗಿ ಬಾಲ್ ಹಾಕಿದ ವಿದ್ವತ್. ಅಲ್ಲಿಗೆ ಮತ್ತೊಂದು ಬಾಲ್ ಡಾಟ್ ಆಗಿತ್ತು. ಇನ್ನುಳಿದಿದ್ದು 8 ಬಾಲ್. ಅದರಲ್ಲಿ 7 6 ಬಾರಿಸಬೇಕಿತ್ತು. ಬಿಡಬೇಕಲ್ಲ. 6 ಬಾಲಿಗೆ 6 6 ಬಾರಿಸಿದ್ದ. ಇನ್ನೆರಡು ಎಸೆತದಲ್ಲಿ 1 6 ಬಾರಿಸಬೇಕಿತ್ತು. ಅಷ್ಟರಲ್ಲಿ ಯಾರೋ ಅರಚಿದಂತಾಗಿ ಏಕಾಗ್ರತೆ ಕಳೆದುಕೊಂಡವ 1 ಬಾಲ್ ಬಿಟ್ಟು ಬಿಟ್ಟ. ಏಯ್ ನೂತನ್, ಯಾರೋ ಅರಚಿದ ಆಗಾಯ್ತು ಅಲ್ವಾ ಎಂದ ವಿಶ್ರುತ್ ಹುಬ್ಬು ಸಂಕುಚಿಸಿ. ಅಸಲಿಗೆ ಅರಚಿದ್ದು ಅವನ ತಂಗಿಯ. ಇಲ್ಲ ಕಣೋ ಎಂದ ನೂತನ್. ಅವನ ಗಮನ ಬೇರೆ ಈ ಕಡೆ ಇತ್ತಲ್ಲ. ಆದರೂ ಸಮಾಧಾನ ಇಲ್ಲ ಅವನಿಗೆ. ಯಾಕೋ ತೀರದ ಕಳವಳ. ಅಲ್ಲಿ ತನ್ನ ತಂಗಿ ನೋವುಣ್ಣುವಾಗ ಇವನಿಗೆ ಸಂಕಟ ಆಗದೇ ಇದ್ದದೆ. ಈಗ ಮಿಲನ ನನ್ನವಳು, ನೀನವಳ ತಂಟೆಗೆ ಬರೋ ಹಾಗಿಲ್ಲ ಎಂದ ವಿದ್ವತ್ ನುಡಿದಾಗ ತಲೆ ಕೊಡುವಿಕೊಂಡು ಆ ಯೋಚನೆ ಬಿಟ್ಟವ. ಇನ್ನೂ 1 ಬಾಲಿದೆ ಹಾಕೋ ಎಂದ ವಿಶ್ರುತ್. ಬೇಕೆಂದೇ ವೇಗವಾಗಿ ಬಂದು ಅವನಿಗೆ ಎದೆಗೆ ಎತ್ತರಕ್ಕೆ ಬಾಲ್ ಎಸೆದಿದ್ದ ವಿದ್ವತ್ ಒಮ್ಮೆ ಮಿಲನಾಳ ನೆನೆದವ ಬ್ಯಾಟ್ ಬೆತ್ತಿ ಬೀಸಿ ಹೊಡೆದಿದ್ದ. ಬಾಲ್ ಯಾರಿಗೂ ಕಾಣದಂತೆ ಹಾರಿ ಹೋಗಿತ್ತು. ಹೇಳು, ಈಗೇನು ಹೇಳ್ತಿದ್ದೆ ಎಂದ ಬ್ಯಾಟ್ ಹೆಗಲ ಮೇಲೆ ಹಾಕಿಕೊಂಡು. ಅವನೇ ಬೇರೆ, ಅವನ ಗತ್ತೆ ಬೇರೆ. ಗೆದ್ದ ಮೇಲೆ ಕೇಳಬೇಕೆ ಅವನ ಗತ್ತನ್ನ. ಇದೆಲ್ಲ ಏನೋ ಸಣ್ಣ ಆಟ, 6 ಹೊಡೆಯೋದು ಎಂದೊಡ್ದಲ್ಲ. ನೋಡ್ಕೋತೀನಿ ನಿನ್ನ ಎಂದ ವಿದ್ವತ್. ಜಟ್ಟಿ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಎಂಬಂತೆ. ಹೌದಾ, ನೀನು 20 ಬಾಲಲ್ಲಿ 8 6 ಹೊಡಿ ನೋಡೋಣ ಎಂದ ಅದೇ ಗತ್ತಿನಲ್ಲಿ. ನನಗೆ ಕೆಲಸ ಇದೆ. ನಾಡಿದ್ದು ವೀಕ್ಲಿ ಟೆಸ್ಟ್ಗೆ ಓದ್ಕೋಬೇಕು. ಈ ಬಾರಿ ನಿನ್ನ ತಂಗಿನ ಹಿಂದೆ ಹಾಕಿ ನಾನು ಫಸ್ಟ್ ಬರಬೇಕು ಎಂದವ ತನ್ನ ಬ್ಯಾಗ್ ಎತ್ತಿಕೊಂಡು. ಬರ್ರೋ, ಇನ್ನೊಮ್ಮೆ ನೋಡ್ಕೊಳ್ಳೋಣ ಎಂದು ಓಡಿದ್ದ ಅಲ್ಲಿಂದ. ಹೇ ಹೇ ಹೇ, ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದರೂ, ಮೀಸೆ ತಿರುವಿ ಕುಣಿದವರೆಲ್ಲ ಮಣ್ಣಾದರು ಎಂದು ಅರಿಸಿದಳು ಮಿಲನ ಮೇಲಿನಿಂದ ಓಡಿ ಬರುತ್ತಲೆ. ನಿಧಾನ ಎಂದ ಅವಳ ದುರುಗುಟ್ಟೆ. ಓಡಿ ಬಂದು ಅವನೆದು ನಿಂತವಳು. ನೀನು ರೆಕಾರ್ಡ್ ಕಂಪ್ಲೀಟ್ ಮಾಡಿದ್ದೀನಿ, ನಾಡಿದ್ದು ಸಬ್ಮಿಟ್ ಇದೆ ಅಲ್ವಾ, ತಗೋ ಎಂದಳು ಖುಷಿಯಿಂದ. ಅವಳೇ ಯಾವಾಗಲೂ ಅವನ ರೆಕಾರ್ಡ್ ಬರೆದು ಕೊಡುವವಳು. ಮನೆಗೆ ಹೋಗಬೇಕು ಅನ್ನೋ ಆಸೆ ಇದೆಯಾ ಇಲ್ವಾ? ಟೈಮ್ ನೋಡಿದೆಯಾ? 6 ಗಂಟೆ. ಇಷ್ಟೊತ್ತು ಯಾರಾದರೂ ಕಾಲೇಜಲ್ಲಿ ಇರ್ತಾರಾ ಎಂದ ಗದರುತ್ತಾ. ಅವನೆಂದರೆ ಸಮಯದ ಅರಿವಿರುವುದಿಲ್ಲ ಆಕೆಗೆ. ಅಪ್ಪ ಫೋನ್ ಮಾಡಿದ್ರು, ಲ್ಯಾಬ್ ಇದೆ ಅಂತ ಹೇಳಿದೆ. ಇವಾಗ ಹೋಗ್ತೀನಿ, ಬಾಯ್ ಎಂದು ಬ್ಯಾಗ್ ಎತ್ತಿಕೊಂಡು ಓಡಿದ್ಲು. ಅವಳ ನೋಡುತ್ತಾ ರೆಕಾರ್ಡ್ ಬ್ಯಾಗ್ನಲ್ಲಿ ತುರುಕಿಕೊಂಡವ. ಫೋನ್ ತಗೊಳ್ಳೋ ನಂದು ಎಂದ ತನ್ನ ಗೆಳೆಯನಿಗೆ. ಆಡುವಾಗ ಬೀಳುವುದೆಂದು ತೆಗೆದು ಬದಿಗೆ ಇಟ್ಟಿದ್ದ. ಆಗಲೇ ಮನೆಯಿಂದ 4 ಮಿಸ್ ಕಾಲ್ ಇದ್ದವು. ಈ ಬಾಲ್ ಎಲ್ಲೂ ಹುಡ್ಕೋದು ಈಗ ಎಂದು ಗೊಣಗುತ್ತಾ ಬಂದ ವಿಶ್ರುತ್ ಕಿವಿಗೆ ಮತ್ತೆ ಅರಚುವ ಶಬ್ದ ಕೇಳಿತ್ತು. ಹೆಲ್ಪ್ ಹೆಲ್ಪ್ ಎಂದು ಕೇಳಿದ ದನಿಗೆ ಬೆದರಿದವ. ಈ ನೂತನ್, ಇದು ಗೊಂಬೆ ವಾಯ್ಸ್ ಎಂದ ದನಿ ಬಂದ ಕಡೆಗೆ ಓಡಿದ್ದ. ಹೌದು, ಅದು ಗೊಂಬೆಯೇ. ಲೈಬ್ರರಿ ಕಿಟಕಿಯಲ್ಲಿ ನಿಂತು ಅರಚುತ್ತಿದ್ದಳು. ಬಾಗಿಲು ಹಾಕಿತ್ತಲ್ಲ. ಅಣ್ಣ ಅಣ್ಣ ಎಂದಳು ಅವನ ನೋಡಿ ಬಿಕ್ಕುತ್ತಳೆ. ಅವನ ನೋಡಿದ್ದ ಧೈರ್ಯ ಬಂದಿತ್ತು ಅವಳಿಗೆ. ಅವಳನ್ನು ನೋಡಿ ಆಘಾತ ಆಗಿತ್ತು ಅವನಿಗೆ. ಅವಳ ಬಟ್ಟೆ ಹಲ್ಲಲ್ಲಿ ಹರಿದಿದ್ರೆ ಕೂದಲೆಲ್ಲ ಕದಡಿ ಹೋಗಿತ್ತು. ಗೊಂಬೆ ಎಂದು ಅರಿಸಿದವ ಓಡಿ ಬಂದು ಬಾಗಿಲು ಹೊಡೆದು ಬಿಟ್ಟ. ಬಾಗಿಲು ತುಸು ಗಟ್ಟಿ ಇದ್ದ ಕಾರಣ ಅವನ ತೋಳಲ್ಲಿ ರಕ್ತವ ಸರಿತ್ತು. ಆದರೆ ಛಲ ಬಿಡದವ ತನ್ನ ಬ್ಯಾಟ್ ಬಳಸಿ ಬೀಗವನ್ನೇ ಹೊಡೆದು ಬಿಟ್ಟ. ತಕ್ಷಣ ಓಡಿ ಬಂದು ಬಿಗಿದಪ್ಪಿದಳು ಅಣ್ಣನ. ಗೊಂಬೆ ಗೊಂಬೆ, ಏನಮ್ಮ ಇದು? ಯಾಕಿಲ್ಲಿದೆಯಾ? ಏನಿದೆಲ್ಲ ಎಂದ ಬಯ್ಯದಿ. ಅವಳಿದ್ದ ಸ್ಥಿತಿ ನೋಡಿ ಉಸಿರಗತಿ ಏರುಪೇರಾಗಿತ್ತು ಅವನದು. ನೀರು ಅಣ್ಣ ಎಂದಳು ಎದುರಿಸಿ ಬಿಡುತ್ತಾ. ನೂತನ್ ಬ್ಯಾಗ್ ತೆಗೆದು ನೀರು ಕೊಟ್ಟ. ಕುಡಿದು ಸುಧಾರಿಸಿಕೊಂಡವಳು, ಅಣ್ಣ ಅದ್ಯಾರೋ ನನ್ನ ನನ್ನ ಎಂದು ಮುಂದೆ ಹೇಳಲಾಗದೆ ಬಿಕ್ಕಿದಳು ಜೋರಾಗಿ. ಅವಳು ಕೈ ತೋರಿತತ್ತ ನೋಡಿದ. ತಲೆಯಲ್ಲಿ ರಕ್ತ ಒಸರುತ್ತಾ ಬಿದ್ದಿದ್ದುದು ಆ ಕಾಲೇಜಿನ ಹುಡುಗ ಒಬ್ಬ. ಏನಾಯ್ತು ಗೊಂಬೆ, ಹೇಳು ಸರಿಯಾಗಿ ಎಂದ ತಂಗಿಯ ತಲೆ ಸವರುತ್ತಾ. ಅವನ ತೀಕ್ಷ್ಣ ನೋಟ ಎದುರಿದ್ದವನ ಎದೆಗೆ ಸೀಳಿತ್ತು. ಅಣ್ಣ, ನನ್ನ ಬುಕ್ ತಗೊಳ್ಳೋಕೆ ಬಂದಿದ್ದ. ಆಗ ಯಾರೋ ನನ್ನ ಬಾಯಿ ಮುಚ್ಚಿಬಿಟ್ರು. ಸರ್ ಕೂಡ ಬಾಗಿಲು ಲಾಕ್ ಮಾಡ್ಕೊಂಡು ಹೋದ್ರು. ಆಮೇಲೆ ಇವನು ನನ್ನ ಮೇಲೆ ಬಿದ್ದು ಏನೇನೋ ಮಾಡಿದ ಅಣ್ಣ. ನಾನು ತಪ್ಪಿಸ್ಕೊಳ್ಳೋಕೆ ಜೋರಾಗಿ ಕೂಗಿದೆ. ಯಾರಿಗೂ ಕೇಳಲಿಲ್ಲ ಅಣ್ಣ. ಆಮೇಲೆ ಇವನು ನನ್ನ ಮೇಲೆ ಬಂದು ಇಲ್ಲೆಲ್ಲ ಮುಟ್ತಿದ್ದ. ಆಗ ಆ ಕಿಟಕಿಯಿಂದ ಬಂದ ಬಾಲ್ ಅವನ ತಲೆಗೆ ಬಿದ್ದು ರಕ್ತ ಬಂತು. ನನ್ನಿಂದ ದೂರ ಬಿದ್ದ ಅಣ್ಣ. ಅದಕ್ಕೆ ಕಿಟಕಿ ಬಳಿಯೇ ಬಂದೆ ಕೂಗೋದಕ್ಕೆ. ನೀನು ಬಂದೆ ಎಂದು ಬಿಕ್ಕಳಿಸಿ ಹೇಳಿದಾಗ ಅವನ ಮುಷ್ಟಿ ಕಟ್ಟಿತ್ತು. ತನ್ನ ತಂಗಿಗೆ ಅಳುತ್ತಾ ಇಷ್ಟೆಲ್ಲ ಹೇಳುವಾಗ ಹೇಗೆ ಸುಮ್ಮನಿದ್ದಾನವ. ನೋಡು ಗೊಂಬೆ, ಇಲ್ಲಿ ಅಳಬಾರ್ದು ಎಂದ ಅವಳ ಕಣ್ಣೊರಿಸುತ್ತ. ಇನ್ನೂ ಬಿಕ್ಕುತ್ತಲೇ ಇದ್ದಳವಳು. ಭಯಪಟ್ಟಿದ್ದಳು ಹುಡುಗಿ. ನಿಂಗೇನೂ ಆಗಿಲ್ಲಮ್ಮ, ನಾನು ಬಂದಿದ್ದೀನಿ ಅಲ್ವಾ, ನೋಡಿಲಿ ಎಂದು ಅವಳ ಮುಖ ಬೆತ್ತಿದ.
ನೀನು ವಸಿಷ್ಠನ ಮೊಮ್ಮಗಳು ಇಷ್ಟಕ್ಕೆಲ್ಲ ಹೆದರ್ತಾರಾ? ಅವನ ಕೈಕಾಲು ಮುರಿಯೋದು ಬಿಟ್ಟು ಅಳ್ತಿದೀಯಲ್ಲ ನೀನು ಎಂದವ ಇನ್ನಷ್ಟು ನೀರು ಕುಡಿಸಿ, ನೀನು ಕಾರಲ್ಲಿ ಕೂತಿರು, ನಾನು ಈಗ ಬರ್ತೀನಿ ಎಂದ ಅವಳನ್ನು ಮೇಲೆ ಬಿಸಿ. ಅಣ್ಣ, ನಂಗೆ ಭಯ ಆಗ್ತಿದೆ, ಬಾ ಇಬ್ಬರು ಹೋಗೋಣ ಎಂದಳು ಅವನ ಅಬ್ಬಿಯ. ಅವನ ಭಯ ನೋಡಿ ಬಿದ್ದದ್ದೊನೊಮ್ಮೆ ಕೆಕ್ಕರಿಸಿ ನೋಡಿದ ಬಾ. ನುದನ್ ಕಾರ್ ಬಳಿ ಕರೆದುಕೊಂಡು ಹೋಗಿ ಇವಳನ್ನ ಎಂದ ತನ್ನ ಬ್ಲೇಸರ್ ಅವಳ ಮೇಲೊದಿಸಿ. ಅಣ್ಣ ಬೇಡ, ನೀನು ಹೊಡೆದು ಅವನಿಗೆ ಎದುರು ಆದರೆ ಬೇಡ, ಬಾ ಹೋಗೋಣ, ಅಪ್ಪ ತಾತ ನೋಡ್ಕೋತಾರೆ ಎಂದಳು ಅವನ ಕೈ ಹಿಡಿದು. ಅವನ ಕೋಪದ ಬಗ್ಗೆ ಗೊತ್ತವಳಿಗೆ. ತನ್ನ ಮೈ ಮುಟ್ಟಿದವರ ಕೈ ಬಿಟ್ಟಾನೆಯೇ ಅವ. ಹೌದು ವಿಶ್ರುತ್, ಬಾ ಇದೆಲ್ಲ ಸರಿಗೆ ಹೇಳೋಣ, ನೋಡ್ಕೋತಾರೆ ದೊಡ್ಡವರು ಎಂದ ನೂತನ್ ಸಹ. ಏನು ನೋಡ್ಕೋತಾರೆ? ನನ್ನ ತಂಗಿಗೇನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಯಾವನೋ ಬರ್ತಿದ್ದ? ಅವಳೆಷ್ಟು ಹೆದರಿದಾಳೆ ನೋಡು, ಹೋಗಿಲ್ಲಿಂದ ಅವಳನ್ನು ಕರೆದುಕೊಂಡು ಎಂದು ಭರಿಸಿದ. ಮತ್ತೆ ಮಾತನಾಡುವ ಸಾಹಸಕ್ಕೆ ಕೈ ಹಾಕಲಿಲ್ಲ ನೂತನ್. ಗೊಂಬೆಯನ್ನು ಕರೆದುಕೊಂಡು ನಡೆದ. ಎಷ್ಟೋ ಧೈರ್ಯ ನಿಂಗೆ ನನ್ನ ತಂಗಿ ಮೈ ಮುಟ್ಟೋದಕ್ಕೆ ಎಂದು ತನ್ನ ಬ್ಯಾಟ್ ತೆಗೆದು ಬೀಸಿದ ಅವನ ತಲೆಗೆ. ಬದಿಗೆ ಸರಿದು ತಲೆ ಉಡಿಸಿಕೊಂಡನವ. ತಪ್ಪಿಸ್ಕೋತೀಯ ಮಗನೇ ಎಂದು ಮತ್ತೆ ಜೋರಾಗಿ ಬೀಸಿದ. ಈಗ ಅವನ ಕೈ ಮುರಿದು ಹೋಗಿತ್ತು. ನನ್ನ ತಂಗಿ ಮೈ ಮುಡ್ತೀಯಾ ಎಂದುವ ಗೊಂಬೆ ಹತ್ತಿದ್ದು ನೆನೆದು ಅವನ ಮೈ ಮೇಲೆ ಪ್ರಹಾರ ಮಾಡಿದ್ದ. ತಪ್ಪಿಸಿಕೊಳ್ಳಲು ಪ್ರಯತ್ನ ಪಟ್ಟಷ್ಟು ಹೆಚ್ಚೆಚ್ಚು ಹೊಡೆತ ಬಿದ್ದವ ಅವನಿಗೆ. ಇನ್ಮೇಲೆ ಯಾವ ಹೆಣ್ಣನ್ನು ನೋಡೋಕ್ಕೂ ಆಗಲ್ಲ ನಿನಗೆ ಎಂದವ ಅವನ ಕಾಲುಗಳ ಮಧ್ಯೆ ಬ್ಯಾಟ್ ಬೀಸಿದಾಗ ಅವನ ಕೈ ಹಿಡಿದರು ಯಾರೋ. ಬಿಟ್ರೆ ಸರಿ ತಾತ ಈಗ ಎಂದ ತಿರುಗಿ ನೋಡದೆ. ಅವನ ಹೂಯೆ ನಿಜ, ಅಲ್ಲಿದ್ದದ್ದು ವಸಿಷ್ಠ ಅವರೇ. ಬೇಡ ವಿಶ್ರುತ್, ನೀನಿನ್ನು ಚಿಕ್ಕವನು, ಇದೆಲ್ಲ ಬೇಡ ಎಂದು ಬ್ಯಾಟ್ ಕಿತ್ತುಕೊಂಡವರು ನಿನ್ನ ತಂಗಿನ ಕರೆದುಕೊಂಡು ಮನೆಗೆ ನಡಿ, ನಾನಿದಕ್ಕೆ ಕಾರಣ ತಿಳಿದುಕೊಂಡು ಬರ್ತೀನಿ ಎಂದರು ತೀಕ್ಷ್ಣವಾಗಿ. ನಾಳೆಯಿಂದ ನಾನು ಇವನನ್ನು ಕಾಲೇಜಲ್ಲಿ ನೋಡಬಾರ್ದು ತಾತ, ಹಾಗಿದ್ರೆ ಮಾತ್ರ ಹೋಗ್ತೀನಿ, ಇಲ್ಲ ಅಂದರೆ ಇಲ್ಲ ಎಂದ ಹಠ ಹಿಡಿದವನಂತೆ. ಹೋಗು ಮೊಮ್ಮಗನೆ, ನಾನು ದಿ ಗ್ರೇಟ್ ಗರ್ವಿಷ್ಠ, ನನ್ನ ಕುಟುಂಬದ ತಂಟೆಗೆ ಬಂದವರಿಗೆ ಯಾವ ಕರುಣೆನೂ ತೋರಲ್ಲ ನಾನು ಎಂದಾಗ ಬಿದ್ದಿದ್ದವನ ನೋಡಿ ತೋರು ಬೆರಳು ತೋರಿದವ ಪಕ್ಕದಲ್ಲಿದ್ದ ಗ್ಲಾಸ್ ಹೊಡೆದು ಆಚೆಗೆ ನಡೆದ. ಅವನತ್ತ ಹೋದಂತೆ ಬಾಗಿಲು ಹಾಕಿದ್ರು ವಸಿಷ್ಠ. ನಿಂಗೆ 2 ಆಪ್ಷನ್ ಕೊಡ್ತೀನಿ. ಒಂದು, ನಿಜ ಹೇಳಿ ಹೊಡೆತ ತಿನ್ನೋದು. ಇನ್ನೊಂದು, ಸಾಯೋವರೆಗೂ ಹೊಡೆತ ತಿಂದು ಆಮೇಲೆ ನಿಜ ಹೇಳೋದು. ಯಾವ್ದು ಬೇಕು ಬೇಗ ಆಯ್ಕೆ ಮಾಡು, ನನಗಂತೂ ಟೈಮ್ ತುಂಬ ಕಡಿಮೆ ಇದೆ ಎಂದರು ಮೊಮ್ಮಗನಿಂದ ಕಿತ್ತುಕೊಂಡಿದ್ದ ಬ್ಯಾಟ್ ಕೈಯಲ್ಲಿಡಿದು. ಬೇಡ ಸರ್, ಹೊಡಿಬೇಡಿ. ನಿಜ ಏನಂದರೆ ಮೊದಲ ಪ್ಲಾನ್ ಬೇರೆ ಇತ್ತು ಸರ್. ನಿಮ್ಮ ಕಾರ್ ಡ್ರೈವರ್ನ ಪ್ರಜ್ಞೆ ತಪ್ಪಿಸಿ ಒಬ್ಬನೇನ ಕಿಡ್ನ್ಯಾಪ್ ಮಾಡಬೇಕು ಅಂತ. ಆದರೆ ಯಾವಾಗ ಅವಳು ಇಲ್ಲಿಗೆ ಬಂದಲೋ ಆಗ ಪ್ಲಾನ್ ಚೇಂಜ್ ಮಾಡಿದ್ದು ಎಂದ ನಡುಗುತ್ತಾ. ಅರೆ ಜೀವ ಆಗಿದ್ದನವ ವಿಶ್ರುತ್ ಕೈಯಲ್ಲೇ. ಹೋ, ನಾನು ಕೇಳಿದ್ದು ಯಾರನ್ನೇನು ಕಳುಹಿಸಿದ್ದು ಅರ್ಥ ಆಗಿರಬೇಕಲ್ಲ ಎಂದಾಗ ಅವರ ಕಾಲಿಡಿದವ. ಇದರಲ್ಲಿ ನನ್ನ ತಪ್ಪಿಲ್ಲ ಸರ್, ನಾನು ಫೇಲ್ ಮಾಡಿಸ್ತೀನಿ, ಹೀಗೆ ಮಾಡದೆ ಹೋದರೆ ಅಂತ ಹೆದರಿಸಿ ಕಳುಹಿಸಿದ್ರು ಇದೆಲ್ಲ ಎಂದು ಎಲ್ಲ ಹೇಳಿದವ. ಕೂದಲೆಳೆದು ಮೇಲೆತ್ತಿದ ವಸಿಷ್ಠ ಅವರು, ನನ್ನ ಮೊಮ್ಮಗ ಹೊಡೆದಿದ್ರೆ ನೋವಾಗಿರೋದು, ಈಗ ನೀನು ಬದುಕಿದ್ದು ಸತ್ತಂತೆ ಎಂದು ಬಲವಾಗಿ ಬೀಸಿದರು ಬ್ಯಾಟ್ನ ಅವನ ಮರ್ಮಾಂಗಕ್ಕೆ. ಅಷ್ಟೇ, ಪೂರ ಕಾಲೇಜ್ ಕೇಳುವಂತೆ ಅರಚಿದವ ನರಳಾಡುತ್ತಿದ್ದರೆ ಬಾಗಿಲು ತೆಗೆದ ವಸಿಷ್ಠ ಅವರು ತಮ್ಮವರಿಗೆ ಸನ್ನೆ ಮಾಡಿದರು. ಮೊದಲೇ ಗರ್ವಿಷ್ಠ ಅವರು. ತನ್ನ ಮಡದಿಯನ್ನೇ ಮುಟ್ಟಿದರೆ ಸಹಿಸದವರು ಮೊಮ್ಮಗಳ ಅಳುವಿಗೆ ಕಾರಣ ಆದವರ ಬೇಟಾರಿಗೆ. ಕಾರ್ ಏರಿ ಕುಳಿತವರ ಕೋಪ ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಿತ್ತು. ಅದೆಷ್ಟು ವೇಗವಾಗಿ ಕಾರು ಓಡಿಸಿಕೊಂಡು ಬಂದರೆಂದರೆ ಅವರ ಪಕ್ಕ ಕುಳಿತಿದ್ದ ಯಶವಂತ್ ಅವರು ಸಹ ಗಟ್ಟಿಯಾಗಿ ಡೋರ್ ಹಿಡಿದು ಕುಳಿತಿದ್ರು. ಮನೆಯೊಂದರ ಮುಂದೆ ಕಾರ್ ನಿಲ್ಲಿಸಿದ ಅವರು ಡೋರ್ ತೆಗೆದು ಮನೆಯೊಂದರ ಒಳಗೆ ನುಗ್ಗಿದ್ರು, ಯಾರ ಅನುಮತಿಯನ್ನು ಕೇಳದೆಯೇ. ಯತೀಂದ್ರ ಎಂದು ಗೌರವ ಕೊಡದೆ ಕೂಗುತ್ತಾ ಬಂದರು ಆ ಮನೆಯ ವಾಲ್ಗೆ. ಅವರ ಕೂಗಿಗೆ ಮನೆಯವರೆಲ್ಲ ಬಂದು ಸೇರಿದರೆ ವಿದ್ವತ್ ಮೇಲಿನಿಂದಲೇ ನೋಡುತ್ತಿದ್ದ. ಕುತ್ಕೋ ವಸಿಷ್ಠ, ನೀನು ನಮ್ಮನೆವರೆಗೂ ಎಂದರು ಯೋಗೀಂದ್ರ. ಹಣಿಯಲ್ಲಿ ಬೆವರ ಹನಿಗಳು ಜಮೆಯಾಗಿದ್ವು. ವಸಿಷ್ಠ ಅವರ ಮೊಗದಲ್ಲಿಂದ ಕೋಪವೇ ಸಾಕಿತ್ತು ಅವರ ಬೆವರಳಿಸಲು. ಕೂತ್ಕೊಳ್ಳೋಕ್ಕೆ ಬಂದಿಲ್ಲ ನಾನು, ಆದರೂ ಕೂತ್ಕೋತೀನಿ ಎಂದು ಕಾಲ ಮೇಲೆ ಕಾಲಾಕಿ ಕೂತವರು. ನನಗೆ ಇನ್ನೊಂದು ಹೆಸರಿದೆ, ಗರ್ವಿಷ್ಠ ಅಂತ. ನನ್ನ ಕುಟುಂಬದ ತಂಟೆಗೆ ಬಂದವರ ಕತೆ ಏನಾಗಿದೆ ಅನ್ನೋದನ್ನು ಹೋಗಿ ಅರಸ್ ಮನೆಯಲ್ಲಿದ್ದ ಚಂದ್ರಕಾಂತ್ ಅನ್ನುವವರ ಬಗ್ಗೆ ಕೇಳು. ಹೇಳ ಹೆಸರಲ್ಲೇ ಹೋಗಿರೋ ಹೋಟೆಲ್ ರಾಯಲ್ ಬಗ್ಗೆ ಕೇಳಿ ನೋಡು. ಅಷ್ಟಕ್ಕೆ ನನ್ನ ಹೆಂಡತಿ ಮಗುವಿಗೆ ತಂಡೆ ಬಂದ ನನ್ನ ಚಿಕ್ಕಮ್ಮ ಅತ್ತೆಯರನ್ನೇ ಬಿಟ್ಟವನಲ್ಲ ನಾನು. ಇನ್ನು ನಮ್ಮ ಜೀವದ ರಾಜಕುಮಾರಿ ಮುಟ್ಟಿದ ನಿಮ್ಮ ಕೈ ಬಿಡ್ತೀನಾ ಎಂದು ವಸಿಷ್ಠ ಅವರು ಆಕ್ರೋಶದಲ್ಲಿ ಹೇಳುತ್ತಿದ್ದಂತೆ ಗೊಂಬೆಯ ಮೈ ಮುಟ್ಟಿದವ ಹಾರಿ ಬಂದು ಯೋಗೇಂದ್ರ ಅವರ ಕಾಲ ಬುಡದಲ್ಲಿ ಬಿದ್ದಿದ್ದ. ಇದು ಸ್ಯಾಂಪಲ್. ಇನ್ನೊಂದು ವಾರದಲ್ಲಿ ನೀನು ನಿನ್ನ ರಾಜಕೀಯ ಜೀವನದಲ್ಲಿ ಮಾಡಿದ ಎಲ್ಲ ಘನ ಕಾರ್ಯ ಆಚೆ ಬರುತ್ತೆ. ನಿನ್ನ ಮೊಮ್ಮಗಳು ಕಾಲೇಜಿನಿಂದ ಡಿಬಾರ್ ಆಗ್ತಾರೆ. ನಿನ್ನ ಮಗನ ಬಿಸ್ನೆಸ್ ಹಾಳಾಗುತ್ತೆ. ಹೇಗಿದ್ರೂ ಇನ್ನೊಂದು ತಿಂಗಳಲ್ಲಿ ಬೋರ್ಡ್ ಎಕ್ಸಾಮ್ಸ್ ಅಲ್ವಾ, ನಿನ್ನ ಮೊಮ್ಮಕ್ಕಳು ಅದೇಗೆ ಎಕ್ಸಾಮ್ ಬರೀತಾರೋ ನಾನು ನೋಡ್ತೀನಿ ಎಂದವರೇ ಕಾಲಿಟ್ಟು ಕುಳಿತಿದ್ದ ಟಿಪಾಯನ್ನು ಜೋರಾಗಿ ಒದ್ರು. ಅದು ಯೋಗೀಂದ್ರ ಅವರ ಕಾಲಿಗೆ ಬಡಿದಿತ್ತು. ನನ್ನ ಕುಟುಂಬದ ವಿಷಯ ಬಂದಾಗ ನಾನು ಹೆಣ್ಣು ಗಂಡು ವಯಸ್ಸಾದವರು ಕಿರಿಯರು ಯಾವುದೂ ನೋಡಲ್ಲ. ನನ್ನ ಕೋರ್ಟಲ್ಲೇ ನ್ಯಾಯ ಅಷ್ಟೇ ಇರೋದು ಎಂದು ನಡೆದರೆ ಯಶವಂತ್ ಅವರನ್ನು ಹಿಂಬಾಲಿಸಿದರು. ಸರ್, ಆದರೂ ಅವರನ್ನು ಸುಮ್ಮನೆ ಬಿಡಬಾರ್ದಿತ್ತು ನೀವು ಎಂದರು ಯಶವಂತ್ ಕಾರ್ ಡ್ರೈವ್ ಮಾಡುತ್ತಾ.
ಇರಲಿ ಬಾ ಯಶವಂತ್, ನೋಡ್ಕೋತೀನಿ ಅವನನ್ನು. ಮೊದಲು ನಾನು ರಾಜ್ಕುಮಾರ್ನ ನೋಡಬೇಕು ಎಂದು ಸೀಟಿಗೆ ಒರಗಿ ಕಣ್ಣು ಮುಚ್ಚಿದ್ರು ವಸಿಷ್ಠ. ಅವರ ತಲೆಗೆಲ್ಲಾಗಲೇ ಮುಂದೆ ಏನು ಮಾಡಬೇಕು ಎಂಬುದು ಓಡುತ್ತಿತ್ತು. ಗೊಂಬೆ ವಿಶು ಜೊತೆಗೆ ಮನೆಗೆ ಬಂದಾಗ ಸಂಜೆಯ ಸೂರ್ಯ ಮುಳುಗಿದ್ದ. ನಿಧಿ ಆಚೆಗೆ ನಿಂತು ಮಕ್ಕಳಿಗಾಗಿ ಕಾಯುತ್ತಿದ್ರು. ಮೈಥಿಲಿ ಅವರು ಸೋಫಾದ ಮೇಲೆ ಕುಳಿತು ಬಾಗಿಲತ್ತಲೇ ನೋಡುತ್ತಿದ್ರು. ಎಲ್ಲಿ ಹೋದ್ರೋ ಇವರು, ಇವನಿಗಂತೂ ಕ್ರಿಕೆಟ್ ಇದ್ರೆ ಸಾಕು, ಬೇರೆ ಏನು ಬೇಡ. ಇವಳಾದರೂ ಡ್ರೈವರ್ ಜೊತೆ ಮನೆಗೆ ಬರೋದು ಬೇಡವಾ? 7 ಗಂಟೆ ಆಗ್ತಾ ಬಂತು, ಇನ್ನಾದರೂ ಮನೆಗೆ ಬಂದಿಲ್ಲ ಎಂದು ಗುಣಗುತ್ತಿದ್ದರು ಮೈಥಿಲಿ ಟೆನ್ಷನ್ನಲ್ಲೇ. ಫೋನ್ ಸಹ ಎತ್ತುತ್ತಿಲ್ಲ. ಅತ್ತೆ ಇಬ್ಬರು ಡ್ರೈವರ್ಗೆ ಕಾಲ್ ಮಾಡಿದೆ, ಅವನು ರಿಸೀವ್ ಮಾಡ್ತಿಲ್ಲ, ಅದಕ್ಕೆ ಭಯ ನನಗೆ ಎಂದಳು ನಿಧಿ ಸೀರೆ ಸೆರಗ ಕೈಯಲ್ಲಿ ಸುತ್ತುತ್ತಾ. ನಿಮ್ಮ ಮಾವ ಹೋದವರು ಎಷ್ಟೊತ್ತಾಯಿತು, ಅವರೂ ಪತ್ತೆ ಇಲ್ಲ, ಅವರಿಗಾದರೂ ಫೋನ್ ಮಾಡ್ತೀನಿರು ಎನ್ನುವಾಗ ಕಾರ್ ನಿಂತ ಶಬ್ದ ಕೇಳಿಸಿತ್ತು. ಅವರು ಆಚೆ ಬಂದರು. ಗೊಂಬೆ ಎಂದು ಅರಚಿದಳು ನಿಧಿ ಮಗಳಿದ್ದ ಸ್ಥಿತಿಗೆ ನೋಡಿ. ಅವಳ ಕೂಗಿಗೆ ಮನೆಯವರೆಲ್ಲ ಬಂದು ಸೇರಿದರು. ಏನೇ ಇದು, ಏನಾಯಿತು, ಯಾಕೀಗೆ ಎಂದು ಮೈಥಿಲಿ ಅವರು ಬಡಬಡಿಸುವಾಗ, ಅಜ್ಜಿ, ಅಮ್ಮ, ಮೊದಲು ಅವಳಿಗೆ ಸ್ನಾನ ಮಾಡಿಸಿ, ಊಟ ಕೊಡಿ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ, ಏನಾಯಿತು ಅಂತ ನಾನು ಹೇಳ್ತೀನಿ, ಅವಳಿಗೆ ತೊಂದರೆ ಕೊಡಬೇಡಿ ಎಂದ ವಿಶ್ರುತ್ ಗಂಭೀರವಾಗಿ. ಪರಿಸ್ಥಿತಿಯ ನಿಭಾಯಿಸುವ ಬಗ್ಗೆ ಗೊತ್ತವನಿಗೆ. ನಿಧಿ, ನೀನು ಅವಳನ್ನು ಕರೆದುಕೊಂಡು ಹೋಗು, ನಾನು ಅಡುಗೆ ಮಾಡ್ತೀನಿ ಎಂದರು ಮೈಥಿಲಿ ಮೊಮ್ಮಗನನ್ನೇ ದುರುಗುಟ್ಟಿ ನೋಡುತ್ತಾ. ಹೇಳು, ಏನಾಯಿತು ಎಂದರು ಗೊಂಬೆ ಒಳಗೆ ಹೋಗುತ್ತಿದ್ದಂತೆ. ಅಜ್ಜಿ, ಅದು ಏನು, ನಿಮಗೆಲ್ಲ ಅರ್ಥ ಆಗಲ್ಲ. ಆ ಬ್ಲಡಿ ರಾಸ್ಕಲ್ ನನ್ನ ಗೊಂಬೆ ಮೈ ಮುಟ್ಟಿದ್ದಾನೆ. ಅವಳ ಮನಸ್ಥಿತಿ ಹೇಗಿದೆಯೋ ಮೊದಲು ಅವಳನ್ನು ನೋಡ್ಕೊಳ್ಳಿ. ತಾತ ಹೋಗಿದ್ದಾರೆ ಅವನನ್ನು ಮಟ್ಟ ಹಾಕೋಕೆ ಎಂದವ ತಾನು ಮೇಲೆ ನಡೆದ ಸ್ನಾನ ಮಾಡಲು. ಏನು, ಗೊಂಬೆ ಮೈ ಮುಟ್ಟಿದ್ದ, ಅದರರ್ಥ ಎಂದು ಯೋಚಿಸಿದ ಮೈಥಿಲಿ ತಕ್ಷಣ ವಿಶಿಷ್ಟಾಗೂ ಫೋನ್ ಮಾಡಿದರು ವಿಷಯ ತಿಳಿಸಲು. ಅವರಿಗೂ ಆಘಾತ ಆಗಿತ್ತು. ಅರ್ಧ ಗಂಟೆಯಲ್ಲಿ ಅವರು ಮನೆಗೆ ಬಂದಿಳಿದ್ರು. ಅದೇ ಸಮಯಕ್ಕೆ ವಸಿಷ್ಠ ಅವರ ಕಾರ್ ಸಹ ನಿಂತಿತ್ತು ಮನೆಯ ಎದುರು. ಡ್ಯಾಡಿ, ಮಮ್ಮಿ ಏನು ಹೇಳಿದ್ಲು ಗೊಂಬೆ ಎಂದಳು ಇಷ್ಟ ಅಪ್ಪನ ಬಳಿ ಬಂದು. ಯೋಚನೆ ಮಾಡೋ ರೀತಿ ಏನೂ ಆಗಿಲ್ಲ, ವಿಶು ಸರಿಯಾದ ಸಮಯಕ್ಕೆ ಹೋಗಿದ್ದಾನೆ ಎಂದರು ಮಗಳ ಬಳಸಿ. ಆದರೆ ರಕ್ತ ಕುದಿಯುತ್ತಿತ್ತು ಅವರದು. ಏನು ಹೇಳ್ತಿದ್ದೀರ ತಾತ, ಯಾರವನು ಎಂದ ವಿಶ್ ಕೈ ಮುಷ್ಟಿ ಕಟ್ಟಿ. ತನ್ನವಳ ಮೈ ಮುಟ್ಟಿದ ಮೇಲೆ ಕೋಪ ಬರದೇ ಇರುವುದೇ? ಬೇಡ ವಿಶು, ನಾನು ನೋಡ್ಕೋತೀನಿ ಅವರನ್ನು, ನೀನು ಗೊಂಬೆ ಜೊತೆ ಇರು ಹೋಗು ಎಂದರು ಅವನ ಭುಜ ತಟ್ಟಿ. ಓಡಿದನವ ಗೊಂಬೆಯ ಬಳಿಗೆ. ಗೊಂಬೆ ಎಂದ ಕಣ್ತೆರೆದು ಸೂರು ದಿಟ್ಟಿಸುತ್ತಾ ಮಲಗಿದ್ದವಳ ನೋಡಿ ತಕ್ಷಣ ಅವನ ನೋಡಿ ಬಿಕ್ಕಳಿಸಿದ್ಲು. ಅವನು ಬಂದಿದ್ದೆ ಆಚೆ ನಡೆದಳು ನಿಧಿ. ಯಾಕೆ ಹೇಳೋದು, ಏನಾಗಿಲ್ಲ ಎಂದ ಅವಳ ಬೆಳೆಸಿ ತಲೆಯನ್ನು ನೇವರಿಸುತ್ತಾ. ಐ ಆಮ್ ಸಾರಿ ವಿಶು, ನಿನಗಾಗಿ ಮೀಸಲಿರೋ ಈ ದೇಹನ ಯಾರೋ ಮುಟ್ಟಿಬಿಟ್ರು ಎಂದಳು ಬಿಕ್ಕಳಿಸುತ್ತಾ. ಆಗಿನಿಂದ ಅವಳಿಗೆ ಅದೇ ಚಿಂತೆ. ತನ್ನವನಿಗೆ ಸೇರಬೇಕಾದ ದೇಹವನ್ನು ಯಾರೋ ಮಲಿನ ಮಾಡಲು ಹೊರಟಿದ್ರಲ್ಲ. ಬಾಯಿ ಮೇಲೆ ಹೊಡಿತೀನಿ ನೋಡೀಗ. ನಿನ್ನ ಮನಸ್ಸು ಶುದ್ಧವಾಗಿದ್ರೆ ಸಾಕು. ಅಷ್ಟಕ್ಕೂ ಇಲ್ಲಿ ತಪ್ಪಾಗಿರೋದು ನಿನ್ನಿಂದ ಅಲ್ವಲ್ಲ. ಚಿಕ್ಕ ಬಾಯಲ್ಲಿ ದೊಡ್ಡ ಮಾತಾಡಬೇಡ ಎಂದವ ಅವಳ ಹಣೆಗೆ ನವಿರಾಗಿ ತುಟಿಸೋಕಿಸಿ. ಐ ಆಮ್ ಸಾರಿ, ನಾನು ನಿನ್ನ ಜೊತೆ ಇರಬೇಕಿತ್ತು ಎಂದು ಅವಳ ಮಗುವ ಬೊಗಸೆಯಲ್ಲಿ ಹಿಡಿದು. ಇಲ್ಲ ಬಶು, ನಾನು ಧೈರ್ಯದಿಂದ ಇರಬೇಕಿತ್ತು. ಅಣ್ಣ ಬರದೆ ಹೋಗಿದ್ರೆ ನೆನೆಸ್ಕೊಳ್ಳೋಕ್ಕೂ ಭಯ ಆಗ್ತಿದೆ. ನನ್ನ ಡಿಫೆನ್ಸ್ ಕ್ಲಾಸಿಗೆ ಸೇರಿಸು ವಿಶು, ನಾನು ಸ್ಟ್ರಾಂಗ್ ಆಗಬೇಕು ಎಂದಳು ಅವನ ಎದೆಗೊರೆಗೆ. ಬಹಳವೇ ಮುದ್ದಾಗಿ ಸಾಕಿದ್ರಿಂದ ಚಿಕ್ಕ ಪುಟ್ಟ ನೋವಿಗೂ ಹೆದರಿ ಹೋಗುತ್ತಾಳವಳು. ಸರಿ, ಸೇರಿಸ್ತಿದ್ದಿ, ಈಗ ರೆಸ್ಟ್ ಮಾಡು ಎಂದ ಅವಳ ಮಲಗಿಸಿ. ನೀನು ನನ್ನ ಜೊತೆ ಇರು ಎಂದು ಅವನ ಕೈ ಹಿಡಿದೆ ಮಲಗಿದ್ಲು ಗೊಂಬೆ. ಅವಳ ಉಸಿರಾಟ ಸಮಸ್ಥಿತಿಗೆ ಬಂದಾಗ ಅವಳ ಕೈ ಸರಿಸಿ ಎದ್ದು ಬಂದನವ. ವಿಶು, ಇನ್ಮುಂದೆ ಅವಳ ಬಿಟ್ಟು ಎಲ್ಲೂ ಹೋಗಬೇಡ ನೀನು ಎಂದು ಗದರಿದಳು ಇಷ್ಟ ಮಗನಿಗೆ. ಅವನಿಗೆ ಗದರಬೇಡ ಇಷ್ಟ, ಇಲ್ಲಿದಾನಲ್ಲ ಮಹಾನುಭಾವ, ತಂಗಿ ಬಗ್ಗೆ ಕಾಳಜಿ ಇಲ್ಲದೆ ಇರೋನು. ವಿಶು ಇದ್ದರೆ ಅವಳ ಜೊತೆ ಇರ್ತಾಳೆ. ಅವನಿಗೆ ಜ್ವರ ಬಂದಿದೆ, ಕಾಲೇಜಿಗೆ ಬಂದಿಲ್ಲ ಅಂದಾಗ ಅವಳನ್ನು ಮನೆ ತಲುಪಿಸೋದು ಇವನ ಜವಾಬ್ದಾರಿ. ಅದು ಬಿಟ್ಟು ಇವನಿಗೆ ಕ್ರಿಕೆಟೇ ಮುಖ್ಯ ಆಗಿತ್ತಂತೆ. ಕ್ರಿಕೆಟ್ ಆಡೋಕ್ಕೆ ಹೋಗಿದ್ದಂತೆ, ತಂಗಿಗಿಂತ ಇವನಿಗೆ ಕ್ರಿಕೆಟ್ ಮುಖ್ಯ ಆಗಿತ್ತಾ ಎಂದು ನಿಧಿ ಮಗನಿಗೆ ನೋಡಿ ಬೈಯುವಾಗ ಪಕ್ಕದಲ್ಲಿದ್ದ ಫಿಶ್ ಟ್ಯಾಂಕ್ ಚೂರು ಚೂರಾಗಿತ್ತು ವಿಶ್ವತ್ನ ಕೋಪಕ್ಕೆ. ತಂಗಿಗಾಗಿ ಜೀವ ಕೊಡುವವನಿಗೆ ಅವಳ ಮೇಲೆ ಪ್ರೀತಿಯೇ ಇಲ್ಲವೆಂದರೆ ಸಹಿಸುವನೇ ಅವ. ಮತ್ತೆ ಸಿಗುವ. ಕತೆ ಇಷ್ಟ ಆಗಿದ್ರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪ ಕನ್ನಡತೆ. ಕತೆ ಇನ್ನೇನು 3 ಎಪಿಸೋಡಲ್ಲಿ ಮುಗಿದು ಹೋಗುತ್ತೆ. ಹಾಗಾಗಿ ದಯಮಾಡಿ ಯಾರೂ ಸ್ಕಿಪ್ ಮಾಡಬೇಡಿ. ಆದಷ್ಟು ಬೇಗ ಹೊಸ ಕತೆಗಳನ್ನು ತರ್ತೀನಿ. ಅಲ್ಲಿವರೆಗೂ ಯಾರೂ ಅನ್ಸಬ್ಸ್ಕ್ರೈಬ್ ಮಾಡಬೇಡಿ ಪ್ಲೀಸ್.